ಶಕ್ತಿ ಸಂಘಟನೆ ವತಿಯಿಂದ ಸುದ್ದಿ ಮಾಧ್ಯಮದ ಬಂದ ಕೇಸ್ ಏನೋ ಒಂದು ವಿಷಯ ಹಂಚಿಕೊಳ್ತಾ ಇದ್ದಾರೆ, ಏನದು ಸರ್? ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿರುವ ಕೆಲವೊಂದು ಅಧಿಕಾರಿಗಳ ಮೇಲೆ ಮತ್ತು ಜಿಲ್ಲಾ ಪಂಚಾಯತ್ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಏನಪ್ಪ ಅಂತಂದರೆ ಅಲ್ಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಕಚೇರಿ ಕೋಣೆ ಒಳಗಡೆ ನ್ಯಾಯ ಬಗೆಹರಿಸುವಂಥ ಪ್ರಯತ್ನ ನಡೆದೈತಿ. ಮತ್ತು ಇಲ್ಲ ಸಲ್ಲದ ಆರೋಪಗಳಲ್ಲಿ ಚರ್ಚೆಗಳು ನಡೀತಾವೆ ಅಂತೇಳಿ ಕೇಳಿ ದೂರು ಕೇಳಿ ಬರ್ತಾವೆ. ಆ ದೂರು ತಕ್ಕ ಮಟ್ಟಿಗೆ ಸುಳ್ಳೈತಿ. ಯಾಕಪ್ಪ ಅಂತಂದರೆ ನಾವು ಸರ್ಕಾರಿ ಕಚೇರಿ ಅಂದರೆ ಸಾರ್ವಜನಿಕರ ಕಚೇರಿ ಇದ್ದಂಗೆ ಅದ. ನಮ್ಮ ಸಮಸ್ಯೆಗಳು ಪಂಚಾಯತ್ ಲೆವೆಲ್ದಾಗ ಮುಗಿದಿಲ್ಲಪ್ಪ ಅಂದರೆ ನಾವು ಹೈಯರ್ ಆಫೀಸ್ ಇಲ್ಲಪ್ಪ ಅಂದರೆ ಜಿಲ್ಲಾ ಪಂಚಾಯತಿಗೆ ಬರಬೇಕಾಗ್ತೈತಿ. ಜಿಲ್ಲಾ ಪಂಚಾಯತಿಗೆ ಪದೇ ಪದೇ ಯಾಕೆ ಸಾರ್ವಜನಿಕರು ಬರ್ತಾರಪ್ಪ ಅಂತಂದರೆ ಅಲ್ಲಿ ಇರುವಂಥ ಕೆಲವೊಂದು ಅಧಿಕಾರಿಗಳು ನಮ್ಮ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸ್ತಾರೆ. ಅವರು ಅಲ್ಲಿ ಸ್ಪಂದಿಸೋದ್ರಿಂದ ನಮ್ಮ ಸಮಸ್ಯೆಗಳು ಬಗೆಹರಿತಿದ್ದಾವೆ. ಅದಕ್ಕೆ ಇವ್ರು ಏನು ಮಾಡ್ತಿದ್ದಾರೆ, ಕೆಲವೊಂದು ಅವರ ಅಧಿಕಾರಿಗಳಿಗೆ ಆಗದಿದ್ದವ್ರ ಅವ್ರ ಹೆಸರು ದುರ್ಬಳಕೆ ಮಾಡಿ ಅವ್ರಿಗೆ ಆಗದಕ್ಕೆ ಅವ್ರ ಹೆಸರು ಕೆಡಿಸೋ ಸಂಬಂಧಾಗಿ ಆ ಅಧಿಕಾರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಸಲ್ಲಿಸತ್ತಾರೆ ಸರ್. ಒಂದು ಆಡಳಿತ ಪಕ್ಷ ಐತೆ ಅಂದರೆ ವಿರೋಧ ಪಕ್ಷನೂ ವಿರೋಧ ರೀ. ಅಲ್ಲಿ ಅಧಿಕಾರಿಗಳು ಕೆಲವೊಂದು ಅಂತ ಹೇಳ್ತಾರೆ ಸರ್. ಏನಂದರೆ ಕೆಲವೊಂದು ಅಧಿಕಾರಿಗಳು ಈ ರೀತಿ ಅದಾರಲ್ಲ, ಜನಸ್ನೇಹಿ ಅಧಿಕಾರಿಗಳು ಅದಾರ ರೀ. ಯಾಕಪ್ಪ ಅಂತಂದರೆ ಈಗ ಒಂದು ಗ್ರಾಮ ಪಂಚಾಯತಿ ಒಳಗೆ ನಿಮ್ಗೆ ವ್ಯವಸ್ಥೆ ಹೇಳ್ತೀವಿ ಸರ್. ನಾವು ಏನಪ್ಪ ಅಂತಂದರೆ ಅಲ್ಲಿ ಏನೋ ಒಂದು ಸಮಸ್ಯೆ ತೊಗೊಂಡು ಹೋದರೆ ನಮ್ಮ ಕಡೆ ಆಗೋದಿಲ್ಲ, ತಾಲೂಕು ಪಂಚಾಯತಿಗೆ ಹೋಗ್ರಿ, ಜಿಲ್ಲಾ ಪಂಚಾಯತಿಗೆ ಹೋಗ್ರಿ ಅಂತಾರೆ. ನಾವು ಅಲ್ಲಿ ಹೋಗಿ ಓಡಾಡಬೇಕಂದ್ರೆ ಸಾಕಷ್ಟು ಸಮಯ ವ್ಯರ್ಥ ಆಗ್ತೈತಿ. ಅಂಥದ್ರೊಳಗೆ ಕೂಡ ಬೆರಳಿಕೆ ಅಷ್ಟು ಕೆಲವೊಂದು ಅಧಿಕಾರಿಗಳು ಏನದಾರಪ್ಪ ಅಂದರೆ ಜಿಲ್ಲಾ ಪಂಚಾಯತಿ ಒಳಗೆ ಸರ್ ನಮ್ಮ ಸಮಸ್ಯೆ ಹಿಂಗೆ ಐತೆ ಅಂತ ಹೇಳಿದರೆ ಅವ್ರು ತ್ವರಿತವಾಗಿ ಆನ್ ದಿ ಸ್ಪಾಟ್ ಜನರ ಸಮಸ್ಯೆನ ಬಗೆಹರಿಸಿಕೊಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಕೆಲವೊಂದು ಜನ ಏನಾಗತ್ತೈತೆ ಅಂದರೆ ಆ ಅಧಿಕಾರಿಗಳ ಮೇಲೆ ಹೊಟ್ಟೆ ಕಿಚ್ಚೋ ಅವ್ರ ಮೇಲೆ ಏನು ಅಸೂಯೇನೋ ಏನು ಗೊತ್ತಾ ಇಲ್ಲ, ಅದಕ್ಕೆ ಅವ್ರದ್ದು ಹೆಸರು ಕೆಡಿಸೋ ಹುನ್ನಾರ ಮಾಡಕತ್ತಾರ. ನಾವು ಸಾರ್ವಜನಿಕರೇ ಸ್ವತಃ ಖುದ್ದಾಗಿ ಹೇಳಕತ್ತೇವೆ. ಯಾಕಪ್ಪ ಅಂತಂದರೆ ನಮ್ಮ ಸಮಸ್ಯೆಗಳು ಎಷ್ಟೋ ಬಗೆಹರಿಸ್ಕೊಟ್ಟಾರ. ನಮ್ಮ ಅಂತ ಅಷ್ಟೇ ಅಲ್ಲ, ಬರೋ ಅಂಥ ಯಾವುದೇ ಸಾರ್ವಜನಿಕ ಅಧಿಕಾರಿಗಳ ಸಮಸ್ಯೆಗಳು ಬಗೆಹರಿಸಕತ್ತಾರ. ಅದಕ್ಕೆ ಇವ್ರು ಯಾರು ದೂರ ಅವ್ರ ಮೇಲೆ ಆ ರೀತಿ ಸುಳ್ಳು ಆರೋಪ ಹೊರಿಸತ್ತಾರಲ್ಲ ಅದೆಲ್ಲ ಸುಳ್ಳು ಐತೆ ಅಂತ ಹೇಳಿ ನಾವು ಸಾರ್ವಜನಿಕರ ಪರವಾಗಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಅಧಿಕಾರಿಗಳು ಉದ್ದೇಶಪೂರ್ವಕ ಯಾರು ಕರೆಯೋದಿಲ್ಲ ಅಂತೀರ? ಎಸ್ ಸರ್ ನೋಡ್ರಿ, ಈಗ ನಾವು ಅಧಿಕಾರಿಗಳ ಹತ್ರ ಬರತ್ತೀವಿ ಅಂತಂದರೆ ನಾವು ಇಲ್ಲಿ ಏನೋ ನಮ್ಮ ಮನೆಯ ಸಮಸ್ಯೆ ನಮಗೆ ಕುಂದು ಕೊರತೆ ಆಗಲಿ, ನಾವು ಏನೋ ಒಂದು ಬೇರೆ ವಿಷಯ ಇಟ್ಟವ್ರ ಹತ್ರ ಬರೋದಿಲ್ಲ. ನಮ್ಮ ಸಮಸ್ಯೆಗಳು ಏನದಾವು ಸರ್ಕಾರಿ ಇಲಾಖೆ ಕಡೆಯಿಂದ ನಮ್ಗೆ ಏನು ಆಗಬೇಕಾಗಿರ್ಬೇಕಂತ ಏನೋ ಸಮಸ್ಯೆಗಳದಲ್ಲ, ಆ ಕಾರಣಕ್ಕಾಗಿ ಬರ್ತಿರ್ತೀವಿ ರೀ. ನಾವೇನು ಎಲ್ಲ ಕೆಲಸ ಬಗ್ಸಿಬಿಟ್ಟು ಅಲ್ಲಿ ಬಂದು ಕುಂಡ್ರಾಕ ನಮಗೇನು ಬೇರೆ ಕೆಲಸ ಐತಂತಿಲ್ಲಲ್ಲ, ನಮ್ಮ ಸಮಸ್ಯೆ ಇದ್ದಾಗ ಬರ್ತಿರ್ತೇವೆ. ಉದಾಹರಣೆಗೆ ನಮ್ಮ ಸಂಘಟನೆ ಇದೆ ರೀ, ನಮ್ಮ ಸಂಘಟನೆಗೆ ಬಂದು ಹೇಳ್ತಿರ್ತಾರೆ ವಿವಿಧ ಪಂಚಾಯತಿ ಒಳಗಡೆ ಆಗಿರ್ಬೋದು, ಆ ಜಿಲ್ಲಾ ಪಂಚಾಯತ್ಗೆ ಇರುವಂಥ ಅಲ್ಟರ್ನೇಟ್ ಯಾವುದೇ ಇಲಾಖೆಗಳಾಗಿರ್ಬೋದು, ಅಲ್ಲಿ ಕೆಲಸ ಆಗಲಿಲ್ಲಪ್ಪ ಅಂದರೆ ನಮ್ಮಂಥ ಮುಖಂಡರಿಗಾಗಲಿ ಅಥವಾ ಸಾರ್ವಜನಿಕರು ಬಂದವರು ನಮಗೆ ಹೇಳಿದ್ರಂದರೆ ನಾವು ಅಧಿಕಾರಿಗಳ ಹತ್ರ ತೊಗೊಂಡು ಹೋಗೋದಾಗಲಿ ಅಥವಾ ಸಾರ್ವಜನಿಕರು ಬರೋದಾಗಲಿ ಅಂತ ಕೆಲಸ ಮಾಡ್ತಿರ್ತಾರೆ. ಮತ್ತು ಕೆಲವೊಂದು ಅಧಿಕಾರಿಗಳು ಎಲ್ಲ ಒಳ್ಳೆಯ ರೀತಿಯಲ್ಲಿ ಜನರಿಗೆ ಸ್ಪಂದನೆ ಮಾಡತ್ತಾರೆ. ಅದಕ್ಕೋಸ್ಕರ ಅಲ್ಲಿ ಜನ ಜಾಸ್ತಿ ಕಾಣ್ತೈತಿ ಮತ್ತು ಅಲ್ಲಿ ಸಾರ್ವಜನಿಕರು ಹೆಚ್ಚಿಗೆ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಅದನ್ನು ಬೇರೆ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ರೀ ಅವರು. ಸರ್ ಸತ್ಯಕ್ಕೆ ನಿಜವಾಗೂ ದೂರ ಐತ್ರಿ. ತಾವು ಖುದ್ದಾಗಿ ಹೋಗಿ ಅಧಿಕಾರಿಗಳ ಹತ್ರ ಪರಿಶೀಲನೆ ಮಾಡಿದಾಗ ಕೂಡ ಅಲ್ಲಿ ಇರುವಂಥ ಅವರ ಆಡಳಿತ ವೈಖರಿ ಆಗಿರ್ಬೋದು, ಅವ್ರಿಗೆ ಜನರಿಗೆ ಮಾಡುವಂಥ ಸಹಾಯ ಆಗಿರ್ಬೋದು, ನಿಜಕ್ಕೂ ನಮಗೆ ಖುಷಿ ಬರ್ತದೆ. ಯಾಕಂದ್ರೆ ಸರ್ ಇಂಥ ಅಧಿಕಾರಿಗಳು ಕೆಲವೊಂದು ಅಧಿಕಾರಿಗಳು ಸಿಗೋದು ಅಪರೂಪ ಸರ್. ಯಾಕಂದರೆ ಜನರ ಸಮಸ್ಯೆಯವರು ಪಗಾರ ತೊಗೋತಾರೆ, ಕೆಲವೊಬ್ಬರು ಅಧಿಕಾರಿಗಳು ಕೆಲಸನ ಮಾಡಿ ಕೊಡೋದಿಲ್ಲ. ಅದಕ್ಕೆ ಅಲ್ಲಿ ಕೆಲವೊಂದು ಅಧಿಕಾರಿಗಳು ಅದಾರ ಸರ್, ಅವ್ರ ಬಗ್ಗೆ ನಮಗೆ ಭಾಳ ಖುಷಿ ಅನ್ನಿಸ್ತೈತಿ. ಮತ್ತು ಅವ್ರು ಜನರ ಸಮಸ್ಯೆಗೆ ಸ್ಪಾಟ್ ಸ್ಪಂದಿಸ್ತಾರೆ ಸರ್. ಅದಕ್ಕೆ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಸರ್. ಓಕೆ, ಅವ್ರು ಸ್ವತಃ ಬಂದು ಮಾತಾಡಿದ್ರೆ ಯಾರು ಹೇಗೆ ಮಾಡಿಸ್ಯಾರ ಅಂತ ನಿಮ್ಗೆ ಅನಿಸ್ತೈತೆ ಸರ್? ನೋಡ್ರಿ, ಈಗ ಹೆಂಗದ ಅಂದರೆ ರೀ, ನಾವು ಹೇಳೋದು ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂತಂದರೆ ಸ್ವತಃ ತಾವಾಗೆ ಖುದ್ದಾಗಿ ಬಂದು ಅವ್ರ ನಾಳೆ ನೀವು ಅವ್ರಿಗೆ ಇಲಾಖೆ ಅಧಿಕಾರಿಗಳ ಹತ್ರ ಬಂದು ನೀವು ಚರ್ಚೆ ಮಾಡೋದು, ಖುದ್ದಾಗಿ ಪರಿಶೀಲನೆ ಮಾಡ್ಬೋದು. ಆ ಅಧಿಕಾರಿ ಕಾರ್ಯವೈಖರಿ ಯಾವ ರೀತಿ ಇದೆ ಮತ್ತು ಅವ್ರು ಯಾವ ರೀತಿ ಜನರಿಗೆ ಸ್ಪಂದನೆ ಮಾಡ್ತಾರೋ ನೀವು ಕೂತು ಬಂದು ನೀವು ನೋಡ್ಬೋದು ಸರ್. ಯಾಕಂದ್ರೆ ಮಾಧ್ಯಮದವ್ರು ಅಂತಂದರೆ ನಿಮ್ಗೆ ಎಲ್ಲ ರೀತಿ ಅರ್ಥ ಆಗುತ್ತೆ. ಆ ರೀತಿ ನೀವು ಬಂದು ನೋಡಿದಾಗ ಆ ಅಧಿಕಾರಿಗಳ ವರ್ತನೆ ಹೇಗಿದೆ, ಜನರ ಜೊತೆ ಯಾವ ರೀತಿ ಸ್ಪಂದನೆ ಏನಿದೆ, ಅವ್ರು ಆ್ಯಕ್ಚುಲಿ ನಿಜವಾಗಿ ಹೇಳ್ಬೇಕಂತ ಬಂದರೆ ಜನರ ಸೇವೆ ಮಾಡೋದರಲ್ಲಿ ಅವರು ಒಂದೊಂದು ದಿನ ಆ ಊಟಕ್ಕೆ ಹೋಗೋದು ಸುಖ ಅವ್ರ ಮರ್ತು ಬಿಟ್ಟಿರ್ತಾರೆ. ಆ ರೀತಿ ಜನರ ಸಮಸ್ಯೆಗಳು ಸ್ಪಂದಿಸ್ತಿದ್ದಾರೆ ಸರ್ ನಮಗೆ ಅವರು. ಅಂದ್ರೆ ಊಹಾಪೋಹ ಬಿಟ್ಟು ನೈಜವಾಗಿ ನೀವು ಪರೀಕ್ಷೆ ಮಾಡ್ಕೇಸ್ ಇದನ್ನು ಮಾಡ್ರಿ. ಹೌದು ಸರ್, ನಾವು ಹೇಳೋದು ಅಷ್ಟೆಲ್ಲ ನೀವು ಖುದ್ದಾಗಿ ಸುಖ ಪರಿಶೀಲನೆ ಮಾಡ್ಬೋದು ಸರ್. ಅಲ್ಲಿ ಒಟ್ಟಿನಲ್ಲಿ ಜಿಲ್ಲಾ ಪಂಚಾಯತ್ ಒಟ್ಟಾದ ಒಂದು ಆಡಳಿತದ ಬಗ್ಗೆ, ಅಧಿಕಾರಿಗಳ ಒಂದು ಕಾರ್ಯವೈಖರಿ ಬಗ್ಗೆ ಹೇಳೋದಾದ್ರೆ ಟೋಟಲ್ ಆಗಿ ಏನು ಹೇಳ್ತೀರಾ ಸರ್? ನಾವು ಹೇಳ್ತಾ ಇದ್ವಿ ಕೆಲವೊಂದು ಅಧಿಕಾರಿಗಳು ಅಂತ ಏನು ಹೇಳಿದ್ನಲ್ಲ, ಅಲ್ಲಿ ಒಳ್ಳೆ ಆಡಳಿತ ಇದ್ದಾರೆ ಸರ್. ಸಾರ್ವಜನಿಕರಿಗೂ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ಒಳ್ಳೆಯ ಅಭಿಪ್ರಾಯ ಇದೆ ಸರ್. ಅದರಲ್ಲಿ ಅವ್ರಿಗೆ ಯಾರೋ ಆಗದಿದ್ದವರು ಹುನ್ನಾರ ಮಾಡಿ ಹೆಸರು ಕೆಡ್ಸಕ್ಕೆ ನೋಡ್ತಿದ್ದಾರೆ. ಅದು ಸತ್ಯಕ್ಕೆ ಈಗಾಗಲೇ ದೂರ ಸರ್. ತಮ್ಮ ಪರಿಚಯ ಸರ್? ಲಕ್ಷ್ಮಣ್ ಕೋಲ್ಕರ್ ಅಂತೇಳಿ, ಡಾಕ್ಟರ್ BR ಅಂಬೇಡ್ಕರ್ ಶಕ್ತಿ ಸಂಘ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರು.